ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 5 ಮಾರ್ಕ್ಸಿಗೆ ಕೇಳಿರುವಂಥ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಸಪ್ರೇಟ್ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಾಗಿದೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದು ಹೇಗೆ ಅಂತ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ 3 ಪಾರ್ಟ್ ಬರುತ್ತೆ. ಒಂದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಆ 3 ಪಾರ್ಟನ್ನು ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರೇ ನೆಟ್ ಕ್ಯಾಶ್ ಫ್ಲೋ ಫೈನಲ್ ಆನ್ಸರ್ ಬರುತ್ತೆ. ಬಟ್ ಈ ಪ್ರಾಬ್ಲಮ್ನಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ 3 ಸ್ಟೆಪ್ನಲ್ಲಿ ಬರೀ 1 ಸ್ಟೆಪ್ ಮಾತ್ರ. 3 ಪಾರ್ಟ್ನಲ್ಲಿ ನೋಡಿ, ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿನ ಫಾರ್ಮ್ಯಾಟ್. ಇದು ಒಂದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಬಟ್ ಈಗ ಕ್ವಶನಲ್ಲಿ ಕೇಳಿರುವಂಥದ್ದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಮಾತ್ರ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಫೈಂಡ್ ಔಟ್ ಮಾಡೋದಾಗೆ ಫಸ್ಟು ನೆಟ್ ಪ್ರಾಫಿಟ್ ಬರ್ಕೊಳ್ಬೇಕು. ಕ್ವಶನಲ್ಲೇ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಆಫ್ ದ ಕಂಪನಿ ವಾಸ್ ₹75,000. ಅದನ್ನು ಫಸ್ಟ್ ಬರ್ಕೊಳ್ಬೇಕು. ನೆಟ್ ಪ್ರಾಫಿಟ್ 75,000 ಅದನ್ನು ಫಸ್ಟ್ ಬರ್ಕೊಳ್ತಾ ಇದ್ದೀನಿ. ಫಾರ್ಮೇಟ್ ವೈಸೇ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಆ್ಯಡ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾನು ಹೆಡ್ಡಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಹೆಡ್ಡಿಂಗ್ ಆ್ಯಡ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಇದ್ರ ಕೆಳಗಡೆ ಒಂದಷ್ಟು ಎಂಟ್ರಿ ಬರುತ್ತೆ. ಇದನ್ನು ನೀವು ಕೋಡ್ ವರ್ಡ್ ನೆನ್ಪಿಟ್ಕೊಳ್ಬೇಕು. DDT PPLG. ಡಿ ಫಾರ್ ಡಿಪ್ರಿಸಿಯೇಷನ್, ಡಿವಿಡೆಂಡ್ ಪೇಯ್ಡ್, ಟ್ರಾನ್ಸ್ಫರ್ ಟು ರಿಸರ್ವ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಲಾಸ್ ಆನ್ ಸೇಲ್ ಆಫ್ ಅಸೆಟ್, ಗುಡ್ ವಿಲ್ ರಿಟರ್ನ್ ಆಫ್. ಇದನ್ನು ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ DDT PPLG. ಸೊ ಈ ಪ್ರಾಬ್ಲಮ್ನಲ್ಲಿ ಫಸ್ಟು ಡಿ ಅಂದರೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ನೋಡಿ. ಈ ಪ್ರಾಬ್ಲಮಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಕೊಟ್ಟಿರೋಂಥ ಅಮೌಂಟ್ 12,000 ಇದೆ. ಡಿಪ್ರಿಸಿಯೇಷನ್ ಆಯಿತು. ನೆಕ್ಸ್ಟ್ ಒನ್ ಡಿ ಫಾರ್ ಡಿವಿಡೆಂಡ್ ಪೇಯ್ಡ್. ಕ್ವಶನಲ್ಲಿ ಡಿವಿಡೆಂಡ್ ಪೇಯ್ಡನ್ನು ಕೊಡಲಿಲ್ಲ. DDT ಟಿ ಫಾರ್ ಟ್ರಾನ್ಸ್ಫರ್ ಟು ರಿಸರ್ವ್. ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಟ್ರಾನ್ಸ್ಫರ್ ಟು ರಿಸರ್ವ್ 15,000. DDT ಆಯಿತು. DDT ಪಿ ಫಾರ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಪ್ರಾವಿಷನ್ ಫಾರ್ ಟ್ಯಾಕ್ಸನ್ನು ಕ್ವಶನಲ್ಲಿ ಕೊಡಲಿಲ್ಲ. ನೆಕ್ಸ್ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಕೂಡ ಕೊಡಲಿಲ್ಲ. ಎಲ್ ಫಾರ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಕೊಟ್ಟಿದ್ದಾರೆ. ಅದನ್ನು ಬರ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಎಲ್ ಫಾರ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ 3,000. ಅಲ್ಲಿಗೆ DDT ಡಿ ಫಾರ್ ಡಿಪ್ರಿಸಿಯೇಷನ್ ಕೊಟ್ಟಿದ್ರು, ಬರ್ಕೊಂಡಿದ್ದೀವಿ. ಡಿವಿಡೆಂಡ್ ಪೇಯ್ಡ್ ಕೊಡಲಿಲ್ಲ. ಟ್ರಾನ್ಸ್ಫರ್ ಟು ರಿಸರ್ವ್ ಕೊಟ್ಟಿದ್ದಾರೆ, ಬರ್ಕೊಂಡಿದ್ದೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕೊಡಲಿಲ್ಲ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಕೂಡ ಕೊಡಲಿಲ್ಲ. ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಕೊಟ್ಟರು ಬರೀಬೇಕು. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಕೊಟ್ಟರು ಬರೀಬೇಕು. ಈಗ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಕೊಟ್ಟಿದ್ದಾರೆ, ಬರ್ಕೊಂಡಿದ್ದೀವಿ. ಪ್ರಾಫಿಟನ್ನು ಲಾಸ್ಟಿಗೆ ಬರ್ಕೊಳ್ತೀನಿ ನಾನಿಲ್ಲಿ. ಗುಡ್ ವಿಲ್ ರಿಟರ್ನ್ ಆಫ್. ಕ್ವಶನಲ್ಲಿ ಗುಡ್ ವಿಲ್ ರಿಟರ್ನ್ ಆಫ್ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ತಾ ಇದ್ದೀನಿ. ಗುಡ್ ವಿಲ್ ರಿಟರ್ನ್ ಆಫ್ ಕೊಟ್ಟಿರೋಂಥ ಅಮೌಂಟ್ ಎಷ್ಟು ಅಂತಂದರೆ ಗುಡ್ ವಿಲ್ ರಿಟರ್ನ್ ಆಫ್ 5,000 ಅಮೌಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ DDT PPLG ಅಷ್ಟು ಬರ್ದಾಯಿತು. ಬಟ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಹಾಗೆ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟನ್ನು ಕನ್ಸಿಡರ್ ಮಾಡಬೇಕು. ನೋಡಿ, ಇವಿಷ್ಟನ್ನು ಆ್ಯಡ್ ಮಾಡಿದ್ರೆ ಆಯಿತು. ಬಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಕೊಟ್ಟರೆ ಅದನ್ನು ಲೆಸ್ ಮಾಡಬೇಕು. ನಾವು ಇಲ್ಲೇ ಬರ್ಕೊಳ್ತಾ ಇದ್ದೀನಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಇವಿಷ್ಟನ್ನು ಆ್ಯಡ್ ಮಾಡಬೇಕು. ಬಟ್ ಪ್ರಾಫಿಟ್ ಏನಾದರೂ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಲೆಸ್ ಮಾಡಬೇಕು. ಹಾಗಾಗಿ ವಿತಿನ್ ಬ್ರಾಕೆಟ್ನಲ್ಲಿ ಬರ್ಕೊಂಡ್ರೆ ಆಯಿತು. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 8,000 ಕೊಟ್ಟಿದ್ದಾರೆ. ವಿತಿನ್ ಬ್ರಾಕೆಟ್ನಲ್ಲಿ 8,000 ಬರೆದ್ರೆ ಆಯಿತು. ಸೊ ಅಲ್ಲಿಗೆ ಎಲ್ಲ ಎಂಟ್ರೀಸ್ ಮುಗೀತು. ನೆಟ್ ಪ್ರಾಫಿಟ್ ಬರ್ಕೊಂಡ್ವಿ. ದೆನ್ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಬೇಕು. ಒಂದು ವೇಳೆ ಪ್ರಾಫಿಟ್ ಏನಾದರೂ ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಬರುವಂಥ ಆನ್ಸರ್ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್. ಟೋಟಲ್ ಬರ್ಕೊಳ್ತಾ ಇದ್ದೀನಿ. ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್. ಟೋಟಲ್ ಮಾಡಿದಾಗ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. 75,000 ಪ್ಲಸ್ 12,000 ಪ್ಲಸ್ 15,000 ಪ್ಲಸ್ 3,000 ಪ್ಲಸ್ 5,000 ಮೈನಸ್ 8,000. ಬರೋವಂಥ ಆನ್ಸರ್ 1,02,000 ಆಗುತ್ತೆ. ಸೊ ಈಗ ಕರೆಂಟ್ ಅಸೆಟ್ಸ್ ಮತ್ತು ಫಾರ್ಮೆಟ್ ವೈಸೇ ನೋಡೋಣ.
ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಕರೆಂಟ್ ಅಸೆಟ್ಸ್ ಅಂದರೆ ಸ್ಟಾಕ್, ಡೆಟಾರ್ಸ್, ಬಿಲ್ಸ್, ರಿಸೀವಬಲ್ ಡಿಕ್ರೀಸ್ ಆಗಿದ್ದರೆ, ಕರೆಂಟ್ ಅಸೆಟಿನ ವ್ಯಾಲ್ಯೂ ಕಮ್ಮಿ ಆಗಿದ್ದರೆ ಆ್ಯಡ್ ಮಾಡಬೇಕು, ಜಾಸ್ತಿ ಆಗಿದ್ದರೆ ಲೆಸ್ ಮಾಡಬೇಕು. ಅದೇ ಥರ ಕರೆಂಟ್ ಲಯಬಿಲಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ದರೆ ಲೆಸ್ ಮಾಡಬೇಕು, ಇನ್ಕ್ರೀಸ್ ಆಗಿದ್ದರೆ ಆ್ಯಡ್ ಮಾಡಬೇಕು. ಆಗ ಬರುವಂಥ ಆನ್ಸರ್ ಕ್ಯಾಶ್ ಫ್ರಮ್ ಆಪರೇಷನ್ ಆಗುತ್ತೆ. ಅದರಿಂದ ಟ್ಯಾಕ್ಸನ್ನು ಕಳೆದ್ರೆ, ಕ್ವಶನಲ್ಲಿ ಟ್ಯಾಕ್ಸ್ ಏನಾದರೂ ಕೊಟ್ಟು ಆ ಟ್ಯಾಕ್ಸನ್ನು ಕಳೆದ್ರೆ ಬರುವಂಥ ಆನ್ಸರ್ ನೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಆಗುತ್ತೆ. ಈಗ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಅಡ್ಜಸ್ಟ್ಮೆಂಟ್ ವೆರಿ ಇಂಪಾರ್ಟೆಂಟ್. ನಾನಿಲ್ಲಿ ಆ್ಯಡ್ ಅಂತ ಬರ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ಪೇಸ್ ಬಿಟ್ಟು ಲೆಸ್ ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ತುಂಬ ಜನ ಈ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟಿ ಅಡ್ಜಸ್ಟ್ಮೆಂಟ್ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ನೋಡಿ, ಈ ನಾಲ್ಕು ಎಂಟ್ರಿ ಬರ್ತಿದ್ದೀನಿ. ಇದರಲ್ಲಿ ಜಸ್ಟ್ ಫಸ್ಟ್ ಒನ್ ಎಂಟ್ರಿ ಒಂದನ್ನು ನೀವು ನೆನ್ಪಿಟ್ಕೊಂಡ್ರೆ ಆಯಿತು. ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆದರೆ ಆ್ಯಡ್ ಮಾಡಬೇಕು, ಕರೆಂಟ್ ಅಸೆಟ್ನ ವ್ಯಾಲ್ಯೂ ಕಮ್ಮಿ ಆದರೆ ಆ್ಯಡ್ ಮಾಡಬೇಕು. ಇದೊಂದನ್ನು ನೆನ್ಪಿಟ್ಕೊಳ್ಳಿ ಸಾಕು, ಬೇರೆ ಎಲ್ಲದನ್ನು ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಹೇಗೆ ಅಂತಂದರೆ, ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆದರೆ ಆ್ಯಡ್ ಮಾಡಬೇಕು. ಹಾಗಾದರೆ ಇನ್ಕ್ರೀಸ್ ಆದರೆ ಏನು ಮಾಡಬೇಕು? ನಾನಲ್ಲಿ ಡೌನ್ವರ್ಡ್ಸ್ ಬರ್ತಿದ್ದೀನಿ. ಡೌನ್ವರ್ಡ್ಸ್ ಅಂತಂದರೆ ಡಿಕ್ರೀಸ್ ಆದರೆ ಆ್ಯಡ್ ಮಾಡಬೇಕು. ಹಾಗಾದರೆ ಇನ್ಕ್ರೀಸ್ ಆದರೆ ಇದ್ರ ಅಪೋಸಿಟ್, ಇನ್ಕ್ರೀಸ್ ಆದರೆ ಲೆಸ್ ಮಾಡಬೇಕು. ಕರೆಂಟ್ ಅಸೆಟಿನ ಅಪೋಸಿಟ್ ಕರೆಂಟ್ ಲಯಬಿಲಿಟಿ, ಡಿಕ್ರೀಸಿನ ಅಪೋಸಿಟ್ ಇನ್ಕ್ರೀಸ್. ಸೊ ಎಲ್ಲದೂ ಕಲಿತೀರಾ ಅಂದರೆ ಎಲ್ಲದೂ ಕನ್ಫ್ಯೂಷನ್ ಆಗುತ್ತೆ. ಜಸ್ಟ್ ಒಂದನ್ನು ನೆನ್ಪಿಟ್ಕೊಳ್ಳಿ, ಕರೆಂಟ್ ಅಸೆಟ್ ಡಿಕ್ರೀಸ್ ಆದರೆ ಆ್ಯಡಿಗೆ ಬರೀಬೇಕು, ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದರೆ ಲೆಸ್ಸಿಗೆ ಬರೀಬೇಕು, ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದರೆ ಲೆಸ್ಸಿಗೆ ಬರೀಬೇಕು, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಆ್ಯಡಿಗೆ ಬರೀಬೇಕು. ಸೊ ಪ್ರಾಬ್ಲಮ್ ಮಾಡ್ತಾ ನಾನು ಹೇಳ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ. ಫಸ್ಟು ಸ್ಟಾಕ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ಇರುವಂಥ ಸ್ಟಾಕು ನಮಗೆ ಅಸೆಟ್ ಆಗುತ್ತೆ. 8,000 ಇದ್ದಿದ್ದು 4,000 ಆಗಿದೆ, ಡಿಕ್ರೀಸ್ ಆಗಿದೆ. ಕರೆಂಟ್ ಅಸೆಟಿನ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆದರೆ ಎಲ್ಲಿ ಬರೀಬೇಕು? ಆ್ಯಡಿಗೆ ಬರೀಬೇಕು. ಸೊ ಆ್ಯಡಿಗೆ ಸ್ಟಾಕ್ ಅಂತ ಬರೆದು ಡಿಫ್ರೆನ್ಸ್ ಅಮೌಂಟನ್ನು ಬರೀಬೇಕು. 8,000 4,000, ಡಿಫ್ರೆನ್ಸ್ ಅಮೌಂಟ್ ಎಷ್ಟು? 4,000. ಅಲ್ಲಿಗೆ ಸ್ಟಾಕ್ ಆಯಿತು. ನೆಕ್ಸ್ಟ್ ಇರುವಂಥದ್ದು ಡೆಟಾರ್ಸ್. ಡೆಟಾರ್ಸ್ ಅಂದರೆ ಬರಲಿಕ್ಕಿರುವಂಥ ದುಡ್ಡು. ಯಾರಿಗೋ ಸಾಲ ಕೊಟ್ಟಿದ್ದೀವಿ, ದುಡ್ಡು ಬರಲಿಕ್ಕಿದೆ. 12,000 16,000. ಫಸ್ಟು ನೀವು ಅಸೆಟ್ ಲಯಬಿಲಿಟಿನ ಅಂತ ಐಡೆಂಟಿಫೈ ಮಾಡಬೇಕು. ಇದು ಅಸೆಟ್. ಅಸೆಟ್ ಆದರೆ ಇವೆರಡು ಆಪ್ಷನ್ ಇದೆ. ಅಸೆಟ್ ಈಗ ವ್ಯಾಲ್ಯೂ ಜಾಸ್ತಿ ಆಗಿದೆ. ಕರೆಂಟ್ ಅಸೆಟ್ನ ವ್ಯಾಲ್ಯೂ ಜಾಸ್ತಿ ಆದರೆ ಲೆಸ್ಸಿಗೆ ಬರೀಬೇಕು. 12,000 16,000. ಡೆಟಾರ್ಸ್ ಅಂತ ಬರೆದು ಡಿಫ್ರೆನ್ಸ್ ಅಮೌಂಟನ್ನು ಬರೀಬೇಕು. ಡೆಟಾರ್ಸ್ 12,000 16,000, ಡಿಫ್ರೆನ್ಸ್ ಅಮೌಂಟ್ ಎಷ್ಟು? 4,000. ಏನಕ್ಕೆ ಈಗ ಲೆಸ್ಸಿಗೆ ಬರ್ತಿದ್ದೀವಿ? ಡಿಕ್ರೀಸ್ ಆಗಿದ್ದರೆ 8,000 4,000 ಕಮ್ಮಿ ಆಗಿತ್ತು, ಸೊ ಆ್ಯಡಿಗೆ ಬರ್ತಿದ್ವಿ. ಈಗ 12,000 16,000 ಜಾಸ್ತಿ ಆಗಿದೆ, ಸೊ ಲೆಸ್ಸಿಗೆ ಬರ್ತಿದ್ದೀವಿ. ದೆನ್ ಬಿಲ್ಸ್ ರಿಸೀವಬಲ್, ಬಿಲ್ ಮುಖಾಂತರ ಬರಲಿಕ್ಕಿರುವಂಥ ದುಡ್ಡು 6,000 2,000. 2022ಗೆ ಕಂಪೇರ್ ಮಾಡಿದ್ರೆ 23ಯಲ್ಲಿ ಅಮೌಂಟು ಕಮ್ಮಿ ಆಗಿದೆ. ಕಂಪೇರ್ ಮಾಡಬೇಕು, ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ನೋಡಬೇಕು. 6,000 2,000 ಕಮ್ಮಿ ಆಗಿದೆ. ಸೊ ಕಮ್ಮಿ ಆದರೆ ಎಲ್ಲಿ ಬರೀಬೇಕು? ಆ್ಯಡಿಗೆ ಬರೀಬೇಕು. ಬಿಲ್ಸ್ ರಿಸೀವಬಲ್ ಅಂತ ಬರೆದು ಎಷ್ಟು ಅಮೌಂಟ್ ಕಮ್ಮಿ ಆಗಿದೆ? 4,000 ಕಮ್ಮಿ ಆಗಿದೆ. 4,000 ಬರೆದ್ರೆ ಆಯಿತು. ನೆನ್ಪಿಟ್ಕೊಳ್ಳಿ, ಲೆಸ್ ಅಂತ ಬರೆಯೋದನ್ನೆಲ್ಲ ವಿತಿನ್ ಬ್ರಾಕೆಟ್ನಲ್ಲಿ ಬರ್ಕೊಂಡ್ರೆ ಆಯಿತು. ದೆನ್ ನೆಕ್ಸ್ಟ್ ಇರೋವಂಥ ಎಂಟ್ರಿ ಬಿಲ್ಸ್ ಪೇಯಬಲ್. ನೋಡಿ, ಇಷ್ಟೋ ತನಕ ಇರೋವಂಥ ಎಂಟ್ರಿ ಸ್ಟಾಕ್ ಮತ್ತು ಡಿಟಾರ್ಸ್ ಮತ್ತು ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್. ಬಟ್ ಬಿಲ್ಸ್ ಪೇಯಬಲ್ ಅಂದರೆ ಬಿಲ್ ಮುಖಾಂತರ ಕಟ್ಲಿಕ್ಕೆ ಇರೋವಂಥ ದುಡ್ಡು. ಇದು ಕರೆಂಟ್ ಲಯಬಿಲಿಟಿ ಆಗುತ್ತೆ. ಸೊ ಕರೆಂಟ್ ಲಯಬಿಲಿಟಿ ಟ್ರೀಟ್ ಮಾಡೋದು ಹೇಗೆ? ಡಿಕ್ರೀಸ್ ಆದರೆ ಲೆಸ್ಸಿಗೆ ಬರೀಬೇಕು, ಇನ್ಕ್ರೀಸ್ ಆದರೆ ಆ್ಯಡಿಗೆ ಬರೀಬೇಕು. ಈಗ ಬಿಲ್ಸ್ ಪೇಯಬಲ್ 15,000 9,000 ಇತ್ತು, ಡಿಕ್ರೀಸ್ ಆಗಿದೆ. ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದರೆ ಲೆಸ್ಸಿಗೆ ಬರೀಬೇಕು. ಬಿಲ್ಸ್ ಪೇಯಬಲ್ ಅಂತ ಬರೆಯೋದು ಎಷ್ಟು ಡಿಕ್ರೀಸ್ ಆಗಿದೆ? 15,000 9,000 ಅಂದರೆ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಅಂತಂದರೆ 6,000 ಲೆಸ್ಸಿಗೆ ಬರೀಬೇಕು. ಅಲ್ಲಿಗೆ ಬಿಲ್ಸ್ ಪೇಯಬಲ್ ಆಯಿತು. ನೆಕ್ಸ್ಟ್ ಇರೋವಂಥದ್ದು ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ 10,000 15,000 ಜಾಸ್ತಿ ಆಗಿದೆ. ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗಿದೆ. ಕರೆಂಟ್ ಲಯಬಿಲಿಟಿ ಜಾಸ್ತಿ ಆದರೆ ಆ್ಯಡಿಗೆ ಬರೀಬೇಕು. ಕ್ರೆಡಿಟಾರ್ಸ್ ಅಂತ ಬರೆದು ಡಿಫ್ರೆನ್ಸ್ ಅಮೌಂಟನ್ನು ಬರೀಬೇಕು. 10,000 15,000 ಡಿಫ್ರೆನ್ಸ್ ಅಮೌಂಟ್ ಎಷ್ಟು? 5,000. ಏನಕ್ಕೆ ಆ್ಯಡಿಗೆ ಬರ್ತಿದ್ದು? ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆದರೆ ಆ್ಯಡಿಗೆ ಬರೀಬೇಕು, ಡಿಕ್ರೀಸ್ ಆದರೆ ಲೆಸ್ಸಿಗೆ ಬರೀಬೇಕು. ಲಾಸ್ಟ್ ಇರೋವಂಥದ್ದು ಪ್ರೀಪೇಮೆಂಟ್. ಪ್ರೀಪೇಮೆಂಟ್ ಅಂತಂದರೆ ಮಾಡಬೇಕಾಗಿರೋಂಥ ಪೇಮೆಂಟನ್ನು ಮುಂಚಿತವಾಗಿ ಕಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಅಂತ ಇದ್ದರೆ ಲಯಬಿಲಿಟಿ ಆಗುತ್ತೆ, ಪ್ರೀಪೇಯ್ಡ್ ಅಂತ ಇದ್ದರೆ ಅಸೆಟ್ ಆಗುತ್ತೆ. ಈಗಿರುವಂಥದ್ದು ಪ್ರೀಪೇಯ್ಡ್. ಅಸೆಟ್ ಆಗುತ್ತೆ. ಇದು 3,000 5,000. ಕರೆಂಟ್ ಅಸೆಟ್ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ, ಸೊ ಲೆಸ್ಸಿಗೆ ಬರೀಬೇಕು. ಪ್ರೀಪೇಮೆಂಟ್ ಅಂತ ಬರೆದು ಪ್ರೀಪೇಮೆಂಟ್ 3,000 5,000 ಜಾಸ್ತಿ ಆಗಿದೆ. ಜಾಸ್ತಿ ಆಗಿದ್ದರಿಂದ ಲೆಸ್ಸಿಗೆ ಬರೀಬೇಕು. ಎಷ್ಟು ಜಾಸ್ತಿ ಆಗಿದೆ? 2,000 ಜಾಸ್ತಿ ಆಗಿದೆ. ವಿತಿನ್ ಬ್ರಾಕೆಟ್ನಲ್ಲಿ 2,000 ಬರೆದ್ರೆ ಆಯಿತು. ಸೊ ಇವಿಷ್ಟನ್ನು ಆ್ಯಡ್ ಮತ್ತು ಲೆಸ್ ಮಾಡಿದಾಗ ಬರೋವಂಥ ಆನ್ಸರ್ ಕ್ಯಾಶ್ ಫ್ರಮ್ ಆಪ್ರೇಷನ್ಸ್ ಆಗುತ್ತೆ. ಸೊ ನಾನಿಲ್ಲಿ ಟೋಟಲ್ ಮಾಡಿ ಬರ್ಕೊಳ್ತಾ ಇದ್ದೀನಿ. ಕ್ಯಾಶ್ ಫ್ರಮ್
ಆಪ್ರೇಷನ್ಸ್, ಅದರಿಂದ ಟ್ಯಾಕ್ಸ್ ಪೇಯ್ಡನ್ನು ಕಳಿಬೇಕು. ಲೆಸ್ ಟ್ಯಾಕ್ಸ್ ಪೇಯ್ಡ್, ಆಗ ಬರುವಂಥ ಆನ್ಸರೇ ನೆಟ್ ಕ್ಯಾಶ್ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಕ್ವಶನಲ್ಲಿ ಅದನ್ನೇ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದು. ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ರು. ಟೋಟಲ್ ಮಾಡೋದು ಹೇಗೆ ಅಂತಂದರೆ 1,02,000 ಆಲ್ರೆಡಿ ಆನ್ಸರ್ ಬಂದಿದೆ, ಪ್ಲಸ್ 4,000 ಪ್ಲಸ್ 4,000 ಪ್ಲಸ್ 5,000 ಮೈನಸ್ 4,000 ಮೈನಸ್ 6,000 ಮೈನಸ್ 2,000 ಬರೋವಂಥ ಆನ್ಸರ್ 1,03,000 ಕ್ಯಾಶ್ ಫ್ರಮ್ ಆಪ್ರೇಷನ್ಸ್ ಆಗುತ್ತೆ. ಸೊ ಅದರಿಂದ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಕ್ವಶನಲ್ಲಿ ಏನಾದರೂ ಕೊಟ್ಟಿದ್ರೆ ಡಿಡಕ್ಟ್ ಮಾಡಬೇಕಿತ್ತು. ಕ್ವಶನಲ್ಲಿ ಎಲ್ಲೂ ಕೂಡ ಟ್ಯಾಕ್ಸ್ ಪೇಯ್ಡ್ ಕೊಡಲಿಲ್ಲ. ಸೊ 1,03,000 ಮೈನಸ್ 0, 1,03,000 ಬರುತ್ತೆ. ಇದು ಫೈನಲ್ ಆನ್ಸರ್, ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಸೊ ಇದರಲ್ಲೇ ಫಿನಾನ್ಸ್ ಆ್ಯಕ್ಟಿವಿಟೀಸ್ ಮತ್ತು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಕ್ವಶನ್ನಲ್ಲಿ ಫಿಕ್ಸ್ಡ್ ಅಸೆಟ್ ಕೊಟ್ಟರೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ದೆನ್ ಶೇರ್ ಕ್ಯಾಪಿಟಲ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಮಾಡಬೇಕಾಗತ್ತೆ. ಸೊ ಆ ಥರದ ಪ್ರಾಬ್ಲಮ್ ಕೊಟ್ಟಾಗ ಕ್ವಶನಲ್ಲೇ ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ನೀವು ಇದೇ ಕ್ವಶನ್ ಪೇಪರಲ್ಲಿ ಗಮನಿಸ್ಬೋದು. 10 ಮಾರ್ಕ್ಸಿಗೆ ಕೊಟ್ಟಾಗ ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೊಟ್ಟರೆ ನೀವು 3 ಸ್ಟೆಪ್ ಮಾಡಬೇಕಾಗತ್ತೆ. ಇದರಲ್ಲಿ ಫಸ್ಟ್ ಸ್ಟೆಪ್ ಇಂಪಾರ್ಟೆಂಟ್, ಸೆಕೆಂಡ್ ಸ್ಟೆಪ್ ಮತ್ತು ಥರ್ಡ್ ಸ್ಟೆಪ್ ತುಂಬ ಸಿಂಪಲ್. 3 ಸ್ಟೆಪ್ ಕೇಳಿದ್ರೆ 10 ಮಾರ್ಕ್ಸಿಗೆ ಕೇಳ್ತಾರೆ, ಒಂದೇ ಸ್ಟೆಪ್ಪನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಈ ಕ್ವಶನಿಗೆ ಸೊಲ್ಯೂಷನ್ ಇಲ್ಲಿಗೆ ಮುಗೀತು. ಸೊ ಇಷ್ಟೇ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.